ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಘೋರಿ ಪರಿಹಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಕಳೆದ ಕೆಲವು ಸಂಚಿಕೆಗಳಲ್ಲಿ ಅಘೋರಿಗಳ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಾವು ನೀಡ್ತಾ ಬರ್ತಾ ಇದ್ದೀವಿ. ಅಘೋರಿಗಳು ಅಂದರೆ ಏನು, ಹಾಗೆ ಅಘೋರಿಗಳ ಜೀವನ ಯಾವ ರೀತಿ ಆಗಿರುತ್ತೆ, ಅವರ ಜೀವನ ಶೈಲಿ ಯಾವ ರೀತಿ ಆಗಿರುತ್ತೆ, ಅವರ ದಿನಚರಿ ಯಾವ ರೀತಿ ಆಗಿರುತ್ತೆ, ಇನ್ನು ಅಘೋರಿಗಳ ಆಗಬೇಕು ಅನ್ನೋದಾದರೆ ದೀಕ್ಷೆಗಳನ್ನು ಯಾವ ರೀತಿಯಾಗಿ ತಗೊಳ್ಬೇಕಾಗತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಕಳೆದ ಸಂಚಿಕೆಯಲ್ಲಿ ನಾವು ನೀಡಿದ್ವಿ. ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಹೋಮಗಳ ಕುರಿತಾಗಿ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಅಂದರೆ ನಮ್ಮ ಜೀವನದಲ್ಲಿ ಅನೇಕ ರೀತಿಯಾದಂಥ ಕಷ್ಟಗಳನ್ನು, ಸಂಕಷ್ಟಗಳನ್ನು, ಸಮಸ್ಯೆಗಳನ್ನು ನಾವು ಎದುರಿಸ್ತೀವಿ. ಆ ಸಮಸ್ಯೆಗಳಿಗೆ ತಕ್ಕಂಥ ಪರಿಹಾರ ಮಾರ್ಗಗಳನ್ನು ಅಘೋರಿಗಳ ಮುಖಾಂತರವಾಗಿ ಹೇಗೆ ಪಡ್ಕೊಳ್ಬಹುದು, ಇನ್ನು ಹೋಮ ಹವನಗಳನ್ನು ಅಘೋರಿಗಳು ಕೂಡ ಮಾಡ್ತಾರಂತೆ. ಹಾಗಿದ್ರೆ ಯಾವ ರೀತಿಯಾದಂಥ ಹೋಮ ಹವನ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದಂಥ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಬಹುದು, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಕರ್ನಾಟಕದ ಪ್ರಪ್ರಥಮ ಮಹಿಳಾ ಅಘೋರಿ ಆಗಿರುವಂತಹ ಡಾಕ್ಟರ್ ಅಘರ್ಬನಾಥ್ ಅಘೋರ್ ಭೈರವಿಯವರು. ಮೊದಲನೇದಾಗಿ ಅಮ್ಮನವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಅಮ್ಮ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ವೀಕ್ಷಕರೇ, ಈ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಅಘೋರಿ ಅಮ್ಮನವರ ಕುರಿತಾಗಿ ಏವಿ ಇದೆ, ನೋಡ್ಕೊಂಡು ಬರೋಣ. ಆ ಒಂದು ಪೂಜೆಯಿಂದ ಈಡೇರುತ್ತವೆ 108 ಸಮಸ್ಯೆಗಳು. ಜೀವನದಲ್ಲಿ ನೊಂದು ಬೆಂದವರಿಗೆ ಇವರೊಂದು ದಿವ್ಯ ಜ್ಯೋತಿ. ಸಮಸ್ಯೆ ನಿಮ್ಮದು, ಪರಿಹಾರ ಅಘೋರ್ ಭೈರವಿ ಅಮ್ಮನವರದ್ದು. ಇವರು ಒಂದು ಪವಾಡ, ಇವರು ಒಂದು ವಿಸ್ಮಯ, ಇವರು ಭಕ್ತರ ಪಾಲಿಗೆ ಒಂದು ಶಕ್ತಿ, ಒಂದು ಪರಿಹಾರ ಅಂತಲೇ ಹೇಳಬಹುದು. ಕಾಶಿ ಉಜ್ಜಯಿನಿಯಲ್ಲಿ ಕಠೋರ ಅಘೋರ ಸಾಧನೆ ಮಾಡಿ ಎಲ್ಲ ರೀತಿಯ ಶಕ್ತಿಯನ್ನ ಪಡೆದುಕೊಂಡಿದ್ದಾರೆ. ನಮ್ಮ ಕರ್ನಾಟಕದ ಪ್ರಪ್ರಥಮ ಮಹಿಳಾ ಅಘೋರಿ ಆಗಿರುವ ಇವರು ಇದೀಗ ತಾನು ಹುಟ್ಟಿ ಬೆಳೆದ ನಮ್ಮ ನಾಡಿಗೆ ಬಂದು ಲೋಕ ಕಲ್ಯಾಣಕ್ಕಾಗಿ ಪ್ರಕೃತಿ ವಿಕೋಪಗಳು, ಪ್ರವಾಹ, ಭೂಕಂಪಗಳಿಂದ ಜೀವ ಸಂಕುಲವನ್ನ ಕಾಪಾಡಲು ಯಜ್ಞ ಯಾಗಾದಿಗಳನ್ನ ಮಾಡುತ್ತಿದ್ದಾರೆ. ಅದರಲ್ಲಿ ಒಂದು ಈ ಚಂಡಿಕಾ ಯಾಗ. ಕರ್ಮಗಳಿಗೆ ಅನುಗುಣವಾಗಿ ಫಲಗಳನ್ನ ಸ್ವೀಕರಿಸಲೇಬೇಕು. ಆಗ ಎದುರಾಗುವಂತಹ ಕೆಲವು ಸಮಸ್ಯೆಗಳನ್ನು, ದೋಷಗಳನ್ನು ಪರಿಹರಿಸಿಕೊಳ್ಳಬೇಕಾದ್ರೆ ಇಂತಹ ಮಹಾನ್ ಸಾಧಕರ ಅನುಗ್ರಹ ಇರಲೇಬೇಕು. ಇಂದಿನ ಕಾಲದಲ್ಲಿ ತಿಳಿದೋ ತಿಳಿಯದೋ ಅದೆಷ್ಟೋ ಸಮಸ್ಯೆಗಳಿಂದ ಬಳಲುತ್ತಿದ್ದೇವೆ. ಅದಕ್ಕೆ ಸೂಕ್ತ ಪರಿಹಾರಗಳು ಸಿಗದೆ ಜೀವನವನ್ನ ಕಷ್ಟದಲ್ಲಿಯೇ ದೂಡುತ್ತಿದ್ದೇವೆ. ಇಂತಹ ಭಕ್ತರಿಗಾಗಿ ಡಾಕ್ಟರ್ ಅಘರ್ಬನಾಥ್ ಅಘೋರ್ ಭೈರವಿಯವರು ಬಹುದೊಡ್ಡ ಸಂಕಲ್ಪವನ್ನು ತೊಟ್ಟಿದ್ದಾರೆ. ಭಕ್ತರ ಪಾಲಿಗೆ ಇವರೊಬ್ಬರು ಆಶಾ ಕಿರಣರಾಗಿದ್ದಾರೆ. ಈ ಜನ್ಮದಲ್ಲಿ ಎದುರಾಗಿರುವಂತಹ ಎಂತಹದ್ದೇ ಸಮಸ್ಯೆಗಳಿರಲಿ, ಎಂತಹ ದೋಷಗಳಿರಲಿ, ಗುಣವಾಗದ ಮಾರಣಾಂತಿಕ ಕಾಯಿಲೆಗಳಿರಲಿ, ಹೀಗೆ 108 ಸಮಸ್ಯೆಗಳಿರಲಿ, ಸಮಸ್ಯೆಗೆ, ದೋಷಕ್ಕೆ ಕಾರಣಗಳೇನಿರಬಹುದು ಎಂದು ಮೂಲವನ್ನ ಹುಡುಕಿ ಅದಕ್ಕೆ ಸೂಕ್ತ ಪರಿಹಾರವನ್ನ ಹುಡುಕಿಕೊಡುತ್ತಿದ್ದಾರೆ. ಶೀಘ್ರ ಫಲ ಪ್ರಾಪ್ತಿಗಾಗಿ ಎಲ್ಲಾ ರೀತಿಯ ಪೂಜೆ ಹೋಮಗಳನ್ನ ಸ್ವತಃ ಅಘೋರಿ ಮಾತಾಜಿಯವರೇ ತಮ್ಮ ಅಮೃತ ಹಸ್ತಗಳಿಂದ ಹೋಮ ಹವನಗಳನ್ನ ಮಾಡಿಕೊಡುತ್ತಿದ್ದಾರೆ. ಸ್ವತಃ ಅಘೋರಿ ಮಾತಾಜಿಯವರೇ ಅಮೃತ ಹಸ್ತಗಳಿಂದ ಪೂಜಾದಿ, ಹೋಮ ಹವನಾದಿಗಳನ್ನ ಮಾಡಿಕೊಡುವುದರಿಂದ ನಿಮಗೆ, ನಿಮ್ಮ ಕುಟುಂಬಕ್ಕೆ ಅಂಟಿದ ದೋಷಗಳಿಗೆ, ಸಮಸ್ಯೆಗಳಿಗೆ ಬಹುಬೇಗ ಪರಿಹಾರ ಸಿಗುತ್ತೆ. ಇಷ್ಟು ಮಾತ್ರವಲ್ಲ, ಮಾಟ, ಮಂತ್ರ, ವಾಮಾಚಾರಗಳು, ದುಷ್ಟ ಶಕ್ತಿಗಳಿಂದ ನೀವು ನಿಮ್ಮನ್ನ ರಕ್ಷಿಸಿಕೊಳ್ಳಬೇಕಾದ್ರೆ ಕೂಡಲೇ ಡಾಕ್ಟರ್ ಅಘರ್ಬನಾಥ್ ಅಘೋರ್ ಭೈರವಿ ಮಾತಾಜಿಯವರನ್ನ ಸಂಪರ್ಕಿಸಿ. ಎಂತಹದ್ದೇ ದುಷ್ಟಶಕ್ತಿಗಳು ನಿಮ್ಮನ್ನು ಆವರಿಸಿದ್ದರೂ ಕೇವಲ ಕೆಲವೇ ದಿನಗಳಲ್ಲಿ ಅವುಗಳಿಂದ ಮುಕ್ತಿ ಸಿಗುವಂತೆ ಮಾಡಲಿದ್ದಾರೆ. ಸ್ಪೆಷಲ್ ಬ್ಯೂರೋ, ಅಶ್ವವೀಕಾ ನ್ಯೂಸ್. ಇನ್ನು ಮೊದಲನೇದಾಗಿ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಸಾಮಾನ್ಯ ಜನರಲ್ಲಿ ಸಮಸ್ಯೆಗಳು ಬಂದರೆ ಜ್ಯೋತಿಷ್ಯರ ಬಳಿ ಹೋಗ್ತೀವಿ. ಅವರು ಕೆಲವೊಂದು ಹೋಮ ಹವನಗಳನ್ನು ಹೇಳ್ತಾರೆ. ಸೊ ನಿಮ್ಮ ಬಳಿ ಬಂದಾಗಲೂ ಕೂಡ ಹೋಮಗಳನ್ನು ಹೇಳ್ತೀವಿ, ಸಜೆಸ್ಟ್ ಮಾಡ್ತೀವಿ ಅಂತ ನೀವು ಹೇಳಿದ್ರಿ. ಯಾವ ರೀತಿಯಾದಂಥ ಹೋಮಗಳನ್ನು ನಮಗೆ ಹೇಳ್ತೀರಾ? ಯಾವ ಸಮಸ್ಯೆಗೆ ಯಾವ ರೀತಿಯಾದಂಥ ಹೋಮಗಳಿವೆ? ಆದೇಶ್ ಶ್ರೀ ಗುರುಭ್ಯೋ ನಮಃ. ಶತನಮೋ ಆದೇಶ್. ಜೈ ಶ್ರೀ ಮಹಾಕಾಳ್, ಜೈ ಶ್ರೀ ಕಾಮಾಖ್ಯ. ಈಗ ನಾವು ಹೋಮದ ಬಗ್ಗೆ ತಿಳಿಸ್ಕೊಡ್ತಾ ಬಂದಿದ್ವಿ. ಈ ಯಾವ ಸಮಸ್ಯೆಗಳಿಗೆ ಹೋಮಗಳನ್ನ ಮಾಡಬೇಕು, ಹೋಮನ ಯಾಕೆ ಮಾಡ್ತೀವಿ, ಯಾಕೆ ಪರ್ಟಿಕ್ಯುಲರಾಗಿ ಹೋಮನೇ ಯಾಕೆ ನಾವು ಸಜೆಸ್ಟ್ ಮಾಡ್ತೀವಿ ಅಂತ ಅಂದರೆ,
ಇಲ್ಲಿ ನಾವು ಯಾವುದೇ ಒಂದು ತೊಂದರೆಗಳನ್ನ ಅಥವಾ ಯಾವುದೇ ಒಂದು ಸಮಸ್ಯೆಗಳಿಗೆ ಬಂದಂತಹ ಒಂದು ಸಾರ್ವಜನಿಕರಿಗೆ ಆಗಿರ್ಬೋದು, ಭಕ್ತಾದಿಗಳಿಗೆ ಆಗಿರ್ಬೋದು, ಅವರ ಸಮಸ್ಯೆಗಳನ್ನ ನಾವು ಮೊದಲು ನೋಡ್ತೀವಿ. ಯಾವ ರೀತಿ ಇವರಿಗೆ ಸಮಸ್ಯೆ ಆಗಿದೆ, ಈ ಸಮಸ್ಯೆನ ಪರಿಹಾರ ಮಾಡಬೇಕಾದ್ರೆ ಯಾವ ವಿಧಾನಗಳಲ್ಲಿ ನಾವು ಮಾಡಬೇಕು ಅಂತ ಇರುತ್ತೆ. ಪೂಜಾ ಪದ್ಧತಿಗಳಲ್ಲಿ ಕೆಲವರಿಗೆ ಅಭಿಷೇಕಗಳು ಮತ್ತು ಕೆಲವರಿಗೆ ಅಷ್ಟೋತ್ತರಗಳು ಇದೆಲ್ಲ ಮಾಡ್ತಾ ಬರ್ತೀವಿ. ಈ ತಾಂತ್ರಿಕ ಪದ್ಧತಿನಲ್ಲಿ ಹವನ್ಸ್ ಇಂಪಾರ್ಟೆನ್ಸ್ ಕೊಡ್ತೀವಿ. ಹವನ್ ಮಾಡಬೇಕಾದ್ರೆ ತಾಂತ್ರಿಕ ಪದ್ಧತಿನಲ್ಲಿ ನಾವು ಬೀಜಾಕ್ಷಿಗಳನ್ನ ಹಾಕ್ತೀವಿ ಮತ್ತು ಶಾಬರಿ ಮಂತ್ರಗಳನ್ನ ಉಪಯೋಗಿಸ್ತೀವಿ. ಈ ಮತ್ಸ್ಯೇಂದ್ರನಾಥ ಅಂತ ನಾವು ಕೇಳಿರ್ತೀವಿ. ನಮ್ಮ ಗುರುಗಳು ಮತ್ಸ್ಯೇಂದ್ರನಾಥ ಅವರು ಹಠಯೋಗಿ. ಆ ಮತ್ಸ್ಯೇಂದ್ರನಾಥ ಅವರು ಶಾಬರಿ ಮಂತ್ರನ ಬರೆದ್ರು. ಈ ಶಾಬರಿ ಮಂತ್ರದಿಂದ ನಾವು ಆ ಶಾಬರಿ ಮಂತ್ರಗಳ ಮುಖಾಂತರ ನಾವು ಅವು ಹೋಮಗಳನ್ನ ಮಾಡಿ ಹವಿಸನ್ನ ಕೊಡೋದ್ರಿಂದ ಅಲ್ಲಿರ್ತಕ್ಕಂಥ ಕಂಪನ ಶಕ್ತಿ ಜಾಸ್ತಿ ಆಗುತ್ತೆ. ಮತ್ತು ಋಗ್ವೇದಕ್ಕಿಂತ ಅಥರ್ವಣ ವೇದದಲ್ಲಿ ಈ ಶಾಬರಿ ಬರುತ್ತೆ. ಈ ಅಥರ್ವಣ ವೇದದ ಹೋಮಗಳು ತುಂಬ ಶಕ್ತಿಶಾಲಿಯಾಗಿ ಎಲ್ಲ ಒಂದು ಸಮಸ್ಯೆಗಳನ್ನು, ಎಲ್ಲ ಒಂದು ಶಕ್ತಿಗಳನ್ನ ಕೊಡೋದಕ್ಕೆ, ಸಮಸ್ಯೆಗಳನ್ನ ನಿವಾರಣೆ ಮಾಡೋದಕ್ಕೆ ಒಂದು ಉಪಯೋಗ. ಆದ್ದರಿಂದ ನಾವು ಎಲ್ಲದಕ್ಕೂ ಹೋಮಗಳನ್ನೇ ಇಂಪಾರ್ಟೆಂಟಾಗಿ ತಗೋತೀವಿ. ಓಕೆ ಅಮ್ಮ, ಇನ್ನು ಹೋಮಗಳು ಅಂದರೆ ಕೆಲವೊಂದು ಸಮಸ್ಯೆಗಳಿಗೆ ಅದಕ್ಕೆ ನಿರ್ದಿಷ್ಟವಾದಂಥ ಹೋಮಗಳಿವೆ ಅಂತ ಹೇಳಿದ್ರಿ. ಸೊ ಆ ಹೋಮಗಳ ಹೆಸರುಗಳನ್ನು ನಮಗೆ ಹೇಳೋಕ್ಕೆ ಆಗತ್ತಾ ಅಂತ? ಹೌದಮ್ಮ. ಈಗ ನಾವು ಹೋಮಗಳಲ್ಲಿ ಮೊದಲನೇದಾಗಿ ಕಾಲಭೈರವ ಹೋಮನ ಸ್ಪೆಷಲಾಗಿ ಕಾಲಭೈರವ ಹೋಮ, ಅದರಲ್ಲಿ ದಶಮಹಾವಿದ್ಯಾ ಹವನ್ ಇರುತ್ತೆ. ದಶಮಹಾವಿದ್ಯಾದಲ್ಲಿ 10 ದೇವಿಗಳ ಶಕ್ತಿಗಳು ಬರುತ್ತವೆ. ಸೊ 10 ದೇವಿಗಳ ಶಕ್ತಿಗಳದ್ದು ಒಂದು ಹವನ್ಗಳನ್ನ, ಹವಿಸ್ಗಳನ್ನ ಬೀಜಾಕ್ಷರಿಗಳ ಮುಖಾಂತರ ಮತ್ತು ಯಾವ್ಯಾವ ದೇವಿಗೆ ಯಾವ್ಯಾವ ಬೀಜಾಕ್ಷರಿಗಳನ್ನ ಉಪಯೋಗಿಸಿ ಮತ್ತು ಏನು ಹವಿಸ್ನ ಕೊಡಬೇಕು ಅಂತ ಇರುತ್ತೆ. ಸೊ ಅದು ಮುಖ್ಯವಾಗಿರುತ್ತೆ. ದಶಮಹಾವಿದ್ಯಾ ಹೋಮ ಇರುತ್ತೆ. ಈಗ ಸಾಲಬಾಧೆ ಇರ್ತಕ್ಕಂಥವ್ರಿಗೆ ನಾವು ಕಮಲಾತ್ಮಿಕ ಮಾಡ್ತೀವಿ. ಕಮಲಾತ್ಮಿಕ ಅಂದರೆ ಲಕ್ಷ್ಮಿ. ಆ ಕಮಲಾತ್ಮಿಕನ ತಗೊಂಡು ಕಮಲಾತ್ಮಿಕ ಬೀಜಾಕ್ಷರಿನಲ್ಲಿ ತಾಯಿ ಹೊಲಿಬೇಕಾದ್ರೆ ನಾವು ಯಾವ ಒಂದು ಹವಿಸನ್ನು ಕೊಡಬೇಕು, ಯಾವ ಪದಾರ್ಥಗಳನ್ನ ಹವನಿಗೆ ಹಾಕಬೇಕು ಅಂತ ತಿಳ್ಕೊಂಡು ಕಮಲಾತ್ಮಿಕನ ಮಾಡ್ತೀವಿ. ಬಗುಲಾಮುಖಿ ಮಾಡಬೇಕಾದ್ರೆ ಬಗುಲಾಮುಖಿ ಬಂದು ಶತ್ರು ವಿನಾಶ ಇರುತ್ತೆ. ಸೊ ಆ ಬಗುಲಾಮುಖಿನೇ ಸಪ್ರೇಟು ಹೋಮಗಳು ಬರುತ್ತೆ. ಅದರಿಂದ ಪ್ರತಿಯೊಂದು ದೇವಿಗೂ ಸಹ ಒಂದೊಂದು ಹೋಮ ಮಾಡ್ತೀವಿ. ಅದು ದಶಮಹಾವಿದ್ಯಾ ಹೋಮ ಆಗಿರುತ್ತೆ. ಅದೇ ರೀತಿ ಚಂಡಿಕಾ ಹೋಮ ಮಾಡಿದ್ವಿ. ಚಂಡಿಕಾ ಯಾಗ ಈಗ ನಾವು ಮಾಡಿದ್ವಿ. ಅದರಿಂದ ತುಂಬ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಅವರು ತಗೊಂಡು ಹೋಗಿದ್ದಾರೆ. ಸೊ ಈ ಚಂಡಿಕಾ ಯಾಗದಲ್ಲೂ ಹವಿಸು ಕೊಡೋದು ಮುಖ್ಯ ಆಗಿರುತ್ತೆ. ಮತ್ತು ರುದ್ರ ಹೋಮ ಇರುತ್ತೆ. ಅದರಲ್ಲಿ ಭೈರವಿ ಹೋಮ, ಈ ಹೋಮಗಳು ಮುಖ್ಯವಾಗಿರುತ್ತೆ. ಇವು ಎಲ್ಲ ಒಂದೊಂದು ಸಮಸ್ಯೆಗಳಿಗೆ ಒಂದೊಂದು ಹೋಮಗಳನ್ನ ನಾವು ಪರಿಹಾರ ಕೊಡ್ತೀವಿ. ಇನ್ನು ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ಚಂಡಿಕಾ ಹೋಮವನ್ನು ಮಾಡ್ತಾ ಇದ್ದೀವಿ. ನೀವು ಕೂಡ ಭಾಗವಹಿಸುವವರು, ಇಂಟ್ರೆಸ್ಟ್ ಇರುವಂಥವ್ರು ಭಾಗವಹಿಸಬಹುದು ಅನ್ನೋದನ್ನು ನಾವು ಹೇಳಿದ್ವಿ. ಇನ್ನು ಸಂಪೂರ್ಣವಾಗಿ ಮುಗಿದಿದೆ ಚಂಡಿಕಾ ಹೋಮ. ಸೊ ಚಂಡಿಕಾ ಹೋಮವನ್ನು ಯಾರೆಲ್ಲ ಮಾಡಿಸ್ಕೊಂಡ್ರು, ಹಾಗೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಅಮ್ಮ. ಅಮ್ಮ, ದೇವಿ ಒಂದು ಆಶೀರ್ವಾದದ ಮುಖಾಂತರ ಅಮ್ಮ ಚಾಮುಂಡೇಶ್ವರಿಯ ಒಂದು ಆಶೀರ್ವಾದದ ಮುಖಾಂತರ ಚಂಡಿಕಾ ಯಾಗ ತುಂಬ ಸರಾಗವಾಗಿ ಸುಸೂತ್ರವಾಗಿ ನಡೀತು. ಎಲ್ಲ ಸಮಸ್ಯೆ ಇರ್ತಕ್ಕಂಥವ್ರು, ಈಗ ಸಮಾಜದಲ್ಲಿ ಕುಟುಂಬದಲ್ಲಿ ಸಮಸ್ಯೆ ಇರ್ತಕ್ಕಂಥವ್ರು, ಆರೋಗ್ಯದಲ್ಲಿ ಸಮಸ್ಯೆ ಇದ್ದವರು, ಮತ್ತು ಮಕ್ಕಳಾಗಬೇಕು ಅಂತಿದ್ದವರು, ಮತ್ತು ಮದುವೆ ಆಗಬೇಕು ಅಂತಿದ್ದವರು, ಈ ರೀತಿ ತುಂಬ ಸಾಮಾನ್ಯವಾದ ಒಬ್ಬ ಮನುಷ್ಯನಿಗೆ ಬರ್ತಕ್ಕಂಥ ಸಮಸ್ಯೆಗಳನ್ನು ಅವರು ಯಾರ್ಯಾರು ಒದ್ದಾಡ್ತಿದ್ದಾರೆ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿಸ್ಕೊಳ್ಳೋದಕ್ಕೆ ಅಂತಲೇ ಚಂಡಿಕಾ ಯಾಗಕ್ಕೆ ಬಂದಿದ್ದರು. ಎಲ್ಲರೂ ತುಂಬ ಒಂದು ಆ ಶಕ್ತಿ, ತಾಯಿ ಶಕ್ತಿ ಮತ್ತು ನಾವು ಕೊಟ್ಟಂಥ 700 ಶ್ಲೋಕಗಳ ಒಂದು ಹವನ ಚಂಡಿಕಾ ಯಾಗದಿಂದ ಎಲ್ರಿಗೂ ಒಳ್ಳೆಯದಾಯಿತು. ಮತ್ತು ಪ್ರಕೃತಿ ಒಂದು ವಿಕೋಪ ನಡೀತಾ ಇದೆ ಇವಾಗ. ಈಗ ಎಲ್ಲ ಕಡೆ ಪ್ರಳಯ ಆಗ್ತಿದೆ, ಜಲಪ್ರಳಯ. ಸೊ ಈ ಜಲಪ್ರಳಯಕ್ಕೂ ಒಂದು ಸಂಕಲ್ಪ ಆಗಿತ್ತು. ಈ ಜಲಪ್ರಳಯಗಳನ್ನು ನಿಲ್ಲಿಸಬೇಕು, ಈ ಪ್ರಕೃತಿ ವಿಕೋಪ ಆಗ್ತಾರನ್ನು ತಡೆಗಟ್ಟಬೇಕು ಅನ್ನೋದೇ ಒಂದು ದೃಢ ಸಂಕಲ್ಪ ಮಾಡಿದ್ವಿ. ಸೊ ಆ ದಿನ ನಾವು ಹೋಮ ಮಾಡೋ ದಿವಸನೂ ನಮಗೆ ಭಯ ಇತ್ತು. ಯಾಕೆಂದರೆ ನಾವು ತೊಗೊಂಡಿದ್ದೆ ಮಲೆನಾಡು ಘಟ್ಟದಲ್ಲಿ ನಾವು ಮಳೆನಲ್ಲೇ ಕೂತು ಹೋಮ ಮಾಡಬೇಕು ಅಂದರೆ ಎಲ್ಲರಿಗೂ ಒಂದು ಚಾಲೆಂಜಿಂಗ್ ಪ್ರಶ್ನೆ ಆಗಿತ್ತು. ಸೊ ಆ ದಿನ ನಾನು ತಾಯಿಗೆ ಸಂಕಲ್ಪ ಮಾಡಿದ್ದು ಮತ್ತು ಗುರುವಿಗೆ ಸಂಕಲ್ಪ, ಮತ್ತು ನಮ್ಮ ಸಂಕಲ್ಪದ ಪ್ರಕಾರ ಹೋಮ ಪ್ರಾರಂಭ ಆದಾಗಿಂದ ಹಿಡಿದು ಕೊನೆ ತನಕ ಮಳೆ ಬರಲಿಲ್ಲ. ಆದರೂ ಮುನ್ನೆಚ್ಚರಿಕೆಯಾಗಿ ನಾವು ಇದೆಲ್ಲ ಹಾಕಿದ್ವಿ,
ಶಾಮಿಯಾನ ಎಲ್ಲ ಹಾಕಿದ್ವಿ ಮಳೆಗೆ ನೆನಿಬಾರ್ದು ಅಂತ. ಬಟ್ ದೃಢ ಸಂಕಲ್ಪ, ಯಾರಿಗೂ ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೆ ಬರೋರಿಗೆ ಹೋಗೋರಿಗೆ ಎಲ್ಲರಿಗೂ ತೊಂದರೆ ಆಗಬಾರ್ದು ಅಂತಲೇ ಒಂದು ಸಂಕಲ್ಪ ಮಾಡಿದ್ವಿ. ಆ ಒಂದು ವರ್ಣನ ಕೃಪೆ ಅದರಿಂದ ಏನು ನೋಡಿ, ಇದನ್ನೇ ನಾವು ಹೇಳಬೇಕು ಅಂದರೆ ಜನಸಾಮಾನ್ಯರಿಗೆ ಒಳಿತನ್ನು ಮಾಡಬೇಕು ಅಂತಲೇ ಈ ಹವನಗಳಿರುತ್ತವೆ. ಸೊ ಈ ಹವನಗಳನ್ನ ಮುಖಾಂತರ ನಾವು ಸಂಕಲ್ಪದಲ್ಲಿ ಏನು ತೊಗೊಂಡಿರ್ತೀವಿ ಆ ಸಂಕಲ್ಪನ ಈಡೇರಿಸೋದಕ್ಕೆ ಆ ಭಗವಂತ ಯಾವತ್ತೂ ಮುಂದೆ ಇರ್ತಾನೆ. ಸೊ ಅದರಿಂದ ಈ ಒಂದು ಪ್ರಳಯದಕ್ಕೂ ಸಹ ಒಂದು ಈ ಹವನನ ನಾವು ತೊಗೊಂಡಿದ್ವಿ. ಇದರಿಂದ ಒಳ್ಳೆಯದಾಯಿತು, ಎಲ್ರಿಗೂ ಸಹ ಇದರಿಂದ ಒಂದು ಆಶೀರ್ವಾದ ಸಿಕ್ತು. ಓಕೆ. ಇನ್ನು ವೀಕ್ಷಕರೇ, ಅಮ್ಮನವ್ರನ್ನ ನೀವು ಏನಾದರೂ ನೇರವಾಗಿ ಬಂದು ಭೇಟಿ ಆಗಬೇಕು ಅನ್ನೋದಾದರೆ ನೀವು ಬರೋಕ್ಕಿಂತ ಮುಂಚಿತವಾಗಿ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ತದನಂತರ ಅಮ್ಮವ್ರನ್ನ ನೇರವಾಗಿ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ಅಮ್ಮ, ಈ ಪ್ರಶ್ನೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಜನಸಾಮಾನ್ಯರು ನಮಗೆ ಕರೆ ಮಾಡಿ ಕೇಳ್ತಾ ಇದ್ದಾರೆ, ನಾವು ಡೈರೆಕ್ಟಾಗಿ ಒಂದ್ಸಲ ನಿಮ್ಮನ್ನು ಭೇಟಿ ಆಗಬೇಕು ಅನ್ನೋದಾದರೆ ಯಾವ ಸ್ಥಳದಲ್ಲಿ ನೀವು ಸಿಗ್ತೀರಾ, ಜೊತೆಗೆ ಸೂಕ್ತವಾದಂಥ ಸಮಯ ಯಾವುದಿದೆ ನಿಮ್ಮನ್ನು ಭೇಟಿ ಆಗಲಿಕ್ಕೆ ಅಂತ. ಅಮ್ಮ, ಇದು ನಮಗೆ ಕಷ್ಟ ಆಗುತ್ತೆ. ಯಾಕೆಂದರೆ ನಾವು ಅಘೋರಿಗಳಿಗೆ ಸಮಯ ಅನ್ನೋದಿರೋದಿಲ್ಲ. ಅಘೋರಿಗಳು ಯಾವತ್ತೂ ನಾವು ರಾತ್ರಿ ಅನುಷ್ಠಾನ ಕೂತಿರ್ತೀವಿ, ರುದ್ರಭೂಮಿನಲ್ಲಿರ್ತೀವಿ, ಮತ್ತು ಬೆಳಗ್ಗೆ ಆದರೆ ಸಂಚಾರದಲ್ಲಿರ್ತೀವಿ. ಎಲ್ಲಿ ನಾವು ಸಂಚಾರದಲ್ಲಿರ್ತೀವಿ, ಎಲ್ಲಿ ನಮಗೆ ಆಜ್ಞೆ ಆಗುತ್ತೆ, ಗುರು ಆಜ್ಞೆ ಆಗುತ್ತೆ, ಆ ದೈವ ಆಜ್ಞೆ ಆಗುತ್ತೆ, ಆ ಜಾಗದಲ್ಲಿ ನಾವು ಅಲ್ಲಿ ಕೂತ್ಕೊಳ್ತೀವಿ. ಯಾರು ನಮ್ಮನ್ನು ಗುರ್ತಿಸಿದಂಥವ್ರು, ಈಗ ಅಘೋರಿಗಳ ಬಗ್ಗೆ ತಿಳ್ಕೊಂಡಂಥವ್ರು, ಗುರ್ತಿಸಿದಂಥವ್ರು ಇವತ್ತು ಬಂದು ಇಲ್ಲಿಗೆ ನೀವು ತಂಗಬೇಕು, ನಮ್ಮ ಪ್ರಸಾದ ಸ್ವೀಕಾರ ಮಾಡಬೇಕು, ಮತ್ತು ನಮ್ಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿದವರು ಎಲ್ಲಿ ಹೇಳ್ತಾರೆ ಅಲ್ಲಿ ನಾವು ಕೂತ್ಕೊಳ್ತೀವಿ. ಅವ್ರದ್ದೊಂದು ಸೇವೆ, ಅದೇ ಗುರು ಸೇವೆ ಏನಿರುತ್ತೆ, ಅವರು ಗುರು ಸೇವೆ ತಗೊಂಡು ಅದ್ರ ಮುಖಾಂತರ ನಾವು ಮುಂದಕ್ಕೆ ಸಂಚಾರಕ್ಕೆ ಹೋಗ್ತೀವಿ. ನಾವು ಅಘೋರಿಗಳು ಸಾಮಾನ್ಯವಾಗಿ ನಾವು ಅತಿ ಹೆಚ್ಚಾಗಿ ಗವಿಗಳಲ್ಲಿ, ಕಾಡಲ್ಲಿ ಮತ್ತು ರುದ್ರಭೂಮಿಗಳಲ್ಲಿ ಏಕಾಂತದಲ್ಲಿ ಇರ್ತೀವಿ. ಸೊ ಆದ್ದರಿಂದ ನಾನು ಎಲ್ರಿಗೂ ಯಾವ ರೀತಿ ವಿಷಯ ಹೇಳ್ತಿದ್ವಿ, ನಾವು ಎಲ್ಲಿ ನಮಗೆ ಈಗ ಸಂಪರ್ಕ ಕರೆಗಳು ಬರ್ತಾ ಇರುತ್ತವೆ. ಸೊ ಆ ಕರೆಗಳ ಪ್ರಕಾರ ಯಾವ ಜಾಗದಲ್ಲಿ ನಾನು ಇರ್ತೀನಿ, ಆ ಜಾಗದ ಭಾಗಗಳಿಗೆ ಈ ಜಾಗದಲ್ಲಿ ನಾವು ಸಿಗ್ತಾ ಇದ್ದೀವಿ ಅಂತ ಹೇಳಿ ಒಂದು ಕರೆಗಳ ಮುಖಾಂತರನೇ ವಿಷಯ ತಿಳಿಸಿ ಅವ್ರನ್ನ ಕಾಣಿ ಅವ್ರಿಗೆ ಆಶೀರ್ವಾದ, ಒಂದು ಗುರು ಆಶೀರ್ವಾದ ನೀಡಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಓಕೆ ಅಮ್ಮ. ವೀಕ್ಷಕರೇ, ಕೇಳಿಸ್ಕೊಂಡ್ರಿ ಅಲ್ವಾ, ಅಮ್ಮನವ್ರನ್ನ ನೀವು ನೇರವಾಗಿ ಭೇಟಿ ಆಗಬೇಕು ಅಂತ ಹೇಳಿದ್ರೆ ಅವರು ಕೆಲವೊಂದು ಸಮಯದಲ್ಲಿ ಕೆಲವೊಂದು ಸ್ಥಳದಲ್ಲಿ ಇರ್ತಾರೆ, ನಿರ್ದಿಷ್ಟವಾದಂಥ ಸ್ಥಳ ಅನ್ನೋದು ಅವರಿಗೆ ಇರೋಲ್ಲ. ಹಾಗಾಗಿ ನಾನು ಹೇಳಿದ್ದು, ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ, ಅದೇ ನಂಬರ್ಗೆ ನೀವು ಕಾಲ್ ಮಾಡಬೇಕಾಗತ್ತೆ. ಆವಾಗ ನಿಮಗೆ ಅವರು ಯಾವ ಸ್ಥಳದಲ್ಲಿ ಇರ್ತಾರೆ ಆ ಸ್ಥಳಕ್ಕೆ ಬಂದು ಭೇಟಿ ಆಗಲಿಕ್ಕೆ ಅವಕಾಶವನ್ನು ಅವರು ನೀಡ್ತಾರೆ. ಇನ್ನು ಅಮ್ಮ, ನಿಮ್ಮನ್ನು ಭೇಟಿ ಆಗಬೇಕು ಅಂದರೆ ಕೆಲವೊಂದು ನಿಯಮಗಳು ಏನಾದರೂ ಇದೆಯಾ, ಯಾವ ರೀತಿ ಬಂದು ಭೇಟಿ ಆಗಬಹುದು? ಇಲ್ಲ, ನಮ್ಮನ್ನು ಭೇಟಿಯಾಗೋದಕ್ಕೆ ನಿಯಮಗಳಿರೋದಿಲ್ಲ, ಧೈರ್ಯ ಇರಬೇಕು ಅಷ್ಟೇ, ಮತ್ತು ನಂಬಿಕೆ ಇರಬೇಕು ಮುಖ್ಯ. ಈಗ ಅಘೋರಿಗಳನ್ನು ಭೇಟಿ ಮಾಡಿದ್ರೆ ಅಘೋರಿಗಳು ಅವರು ಮಾಟ ಮಂತ್ರ ಮಾಡ್ತಾರೆ, ವಶೀಕರಣಗಳು ಮಾಡ್ಕೊತಾರೆ, ಮತ್ತು ಸಾಮಾನ್ಯವಾಗಿ ಹೆಣಗಳು ತಿಂತಾರೆ ಅನ್ನೋದೆಲ್ಲ ಒಂದು ಮೂಢನಂಬಿಕೆ ಇದೆ. ಸೊ ಅದರಿಂದ ನಮ್ಮನ್ನು ಭೇಟಿಯಾಗೋದಕ್ಕೆ ಭಯ ಪಡ್ತಾರೆ. ಅದು ಭಯನ ಅವರು ಬಿಟ್ಟು ಒಂದು ನಂಬಿಕೆ ಇಟ್ಟು ನಮಗೆ ಒಂದು ಸೂಕ್ತ ಪರಿಹಾರ ಸಿಗುತ್ತೆ ಅನ್ನೋ ಒಂದು ಧೈರ್ಯದಿಂದ ಅವರು ಆರಾಮಾಗಿ ಅವರ ಸಮಯದಲ್ಲಿ, ಯಾವ ಸಮಯ ನಮಗೆ, ನಾವು ಎಲ್ಲ ಸಮಯದಲ್ಲೂ ನಾವು ಸಿಗ್ತೀವಿ, ಯಾವ ಸಮಯ ಅವರಿಗೆ ಅನುಕೂಲ ಆಗುತ್ತೆ ಆ ಸಮಯದಲ್ಲಿ ನಮ್ಮನ್ನು ಭೇಟಿ ಆಗ್ಬೋದು. ಮತ್ತು ಆ ಸಮಯನ ಅವ್ರಿಗೋಸ್ಕರನೇ ನಾವು ನಮ್ಮ ಒಂದು ತಪಶಕ್ತಿನ ಅವ್ರಿಗೆ ಒಳ್ಳೇದು ಮಾಡಬೇಕು ಅಂತಲೇ ಇದ್ದೀವಿ. ಅದನ್ನ ಒಳ್ಳೇದು ಮಾಡೋದಕ್ಕೆ ಅಂತಲೇ ನಾವು ದೃಢವಾಗಿ ನಿಂತಿರ್ತೀವಿ. ಓಕೆ. ಇನ್ನು ವೀಕ್ಷಕರೇ, ಅಮ್ಮನವ್ರನ್ನ ಭೇಟಿ ಆಗಬೇಕು ಅಂದರೆ ಅದಕ್ಕೆ ಆದಂಥ ಕೆಲವೊಂದು ರೂಲ್ಸ್ ಇದೆ. ಸೊ ಅದನ್ನು ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಸೊ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಇನ್ನು ನಮ್ಮ ಜೀವನದಲ್ಲಿ ಅನೇಕ ರೀತಿಯಾದಂಥ ಸಮಸ್ಯೆಗಳನ್ನು, ಸಂಕಷ್ಟಗಳನ್ನು ನಾವು ಎದುರಿಸ್ತಾ ಇರ್ತೀವಿ. ಆ ಸಮಸ್ಯೆಗಳಿಗೆ ಸೂಕ್ತವಾದಂಥ ಸಲಹೆ ಸೂಚನೆಗಳು ಬೇಕು, ಪರಿಹಾರ ಮಾರ್ಗಗಳು ಬೇಕು ಅಂದರೆ ಕೆಲವೊಂದು ಹೋಮಗಳ, ಹವನಗಳ ಮೊರೆ ಹೋಗಬೇಕಾಗತ್ತೆ ಅಂತ ಅಮ್ಮನವರು ಹೇಳಿದ್ರು. ಹಾಗೆ ಯಾವ ಸಮಸ್ಯೆಗೆ ಯಾವ ರೀತಿಯಾದಂಥ ಹೋಮ ಹವನಗಳಿವೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ಭೈರವಿ ಹೋಮದ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಈ ಭೈರವಿ ಹೋಮ ಅಂದರೆ ಏನು? ಮೊದಲನೇದಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಮ್ಮ, ಭೈರವಿ ಹೋಮ ಅಂದರೆ ಏನು? ಈ ದಶಮಹಾವಿದ್ಯದಲ್ಲಿ 5ನೇ ವಿದ್ಯಾ ಭೈರವಿ. ಸೊ ಅದೇ ರೀತಿ ನಾವು ಭೈರವನ್ನು ತಗೊತೀವಿ. ಕಾಲಭೈರವ ಹೋಮ, ಭೈರವ ಹೋಮ ಮುಖ್ಯವಾದದ್ದು. ಆ ಭೈರವ ಹೋಮದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಭೈರವ ಅಂತಂದರೆ ಎಲ್ಲರಿಗೂ ಗೊತ್ತು ಕಾಲ. ಈ ಕಾಲದ ಕ್ಷೇತ್ರಪಾಲಕ, ಪ್ರತಿಯೊಂದು
ಒಂದು ಶಕ್ತಿ ದೇವತೆಗಳಿಗೆ ಕ್ಷೇತ್ರಪಾಲಕನಾಗಿ ಬಂದಂತಹ ಶಿವನ ಒಂದು ಅಂಶ ಕಾಲಭೈರವ. ಸೊ ಆ ಕ್ಷೇತ್ರಪಾಲಕನ ಒಂದು ಹಾವನ್ನು ನಾವು ಎಲ್ಲ ಒಂದು ಸಮಸ್ಯೆಗಳಿಗೆ ತಗೊತೀವಿ. ಅದೇ ರೀತಿ ಈ ಆ ಭೈರವನ ಜೊತೆಯಲ್ಲಿ ನಾವು ಭೈರವಿ ಉಪಾಸನೆ ಮಾಡ್ತಾ ಇರೋದ್ರಿಂದ ಭೈರವಿ ಹೋಮನ ನಾವು ಮಾಡ್ತೀವಿ. ಸೊ ಈ ಕಾಲಭೈರವ ಹೋಮ ಮಾಡೋದ್ರಿಂದ ಒಂದು ಏನು ಅಂತ ಈ ಕಾಲದಲ್ಲಿ ನಡೀತಕ್ಕಂಥ ಮತ್ತು ಇದರಲ್ಲಿ ನಡೀತಕ್ಕಂಥ ಸಮಸ್ಯೆಗಳು ಅಥವಾ ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು, ಮತ್ತು ಶತ್ರುಗಳ ಒಂದು ಕಾಟಗಳಿರ್ಬೋದು, ಮತ್ತು ಮಾಟ ಮಂತ್ರ ಸಮಸ್ಯೆಗಳಿರ್ಬೋದು, ವಾಮಾಚಾರಗಳು, ಈ ಭಾನಾಮತಿ ಪ್ರಯೋಗಗಳು, ಇಂಥವು ತುಂಬ ಒಂದು ನೆಗೆಟಿವ್ ಎನರ್ಜಿ ಇರ್ತಕ್ಕಂಥ ಒಂದು ಪ್ರಯೋಗಗಳು ನಡೀತಾ ಇರ್ತವೆ. ಸೊ ಈ ಪ್ರಯೋಗಗಳನ್ನ ಹೋಗ್ಲಾಡ್ಸೋದಕ್ಕೆ ಅಂತಲೇ ಈ ಭೈರವ ಹೋಮ ಮುಖ್ಯವಾದದ್ದು. ಮತ್ತು ನಮ್ಮಲ್ಲಿ ಒಂದು ಧೈರ್ಯ, ಒಂದು ಶಕ್ತಿ ಬರಬೇಕು ಅಂತಂದರೆ, ನಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿಗಳು ಬರಬೇಕು ಅಂತಂದರೆ ಭೈರವ ಹೋಮ ಮಾಡಬೇಕು. ಸೊ ಆ ಭೈರವ ಹೋಮ ತುಂಬ ಮುಖ್ಯ. ಸೊ ಅದರಿಂದ ಈ ಭೈರವ ಹೋಮನ ನಾವು ಮಾಡ್ತೀವಿ. ಓಕೆ, ಈಗ ಭೈರವ ಹೋಮ ಮಾಡಿಸ್ಕೊಳ್ಬೇಕು ಅನ್ನೋದಾದರೆ ಜನಸಾಮಾನ್ಯರು ನಿಮ್ಮನ್ನು ಸಂಪರ್ಕಿಸಬೇಕಾಗತ್ತೆ. ಸೊ ಇದು ಎಲ್ಲಿ ನಡೆಯುತ್ತೆ, ಹೇಗೆ ಅಂತ ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡಿ. ಇದು ಭೈರವ ಹೋಮದು ಇನ್ನೂ ನಾವು ಸ್ಥಳನ ನಿರ್ಧಾರ ಮಾಡಿಲ್ಲ. ಯಾಕೆಂದರೆ ಎಲ್ಲರಿಗೂ ಸಿಗ್ತಕ್ಕಂಥ ಮತ್ತು ಪ್ರತಿಯೊಬ್ಬರು ಬಂದು ಮಾಡ್ತಕ್ಕಂಥ ಜಾಗನ ನಾವು ಮಾಡ್ತೀವಿ. ಮತ್ತು ಆ ಭೈರವನ ಹೋಮ ಮಾಡೋದಕ್ಕೂ ಜಾಗದ ಸೆಲೆಕ್ಷನ್ಸ್ ಮುಖ್ಯವಾಗಿರುತ್ತೆ. ಸೊ ಆಗ ನಾವು ಭೈರವನ ಆವಾಹನೆ ಮಾಡಿದಾಗ ಮತ್ತು ಆ ಭೈರವನಿಗೆ ಅಲ್ಲಿ ಬಂದು ಅವರು ಕೂತ್ಕೊಂಡು ನಮ್ಮ ಹವಿಸನ್ನು ತಗೊಳ್ಳೋ ಅಂಥ ಜಾಗ ಆಗಿರಬೇಕು. ಮತ್ತು ತುಂಬ ವಿಶಾಲವಾದ ಜಾಗ, ಅಂದರೆ ಭೈರವನಿಗೆ ಹವಿಸುಗಳೇ ಬೇರೆ ರೀತಿ ಇರುತ್ತವೆ, ಎಲ್ಲ ತಾಂತ್ರಿಕ ಪದ್ಧತಿನಲ್ಲಿ ಇರುತ್ತೆ. ಸೊ ಆ ರೀತಿ ನಾವು ತಾಂತ್ರಿಕ ಪದ್ಧತಿನಲ್ಲಿ ಹವಿಸನ್ನ ಕೊಡೋದ್ರಿಂದ ಅಂಥದೇ ಜಾಗನ ಒಂದು ಸೆಲೆಕ್ಟ್ ಮಾಡಿ ಆ ಜಾಗದಲ್ಲಿ ನಾವು ಹೋಮನ ಮಾಡ್ತೀವಿ. ಓಕೆ, ಇನ್ನು ವೀಕ್ಷಕರೇ, ಭೈರವ ಹೋಮ ಅಂದರೆ ಏನು, ಈ ಭೈರವ ಹೋಮದಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಬಹುದು, ಅಂದರೆ ಈ ಭೈರವ ಹೋಮದ ಮಹಿಮೆ ಏನು, ಸೊ ಇದ್ರ ಕುರಿತಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ನೀಡೋದು ಬಾಕಿ ಇದೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಅಘೋರಿ ಪರಿಹಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ನಮ್ಮ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಹೋಮ ಹವನಗಳ ಮುಖಾಂತರವಾಗಿ ಸೂಕ್ತವಾದಂಥ ಪರಿಹಾರವನ್ನು ಹೇಗೆ ಕಂಡುಕೊಳ್ಬಹುದು, ಸೊ ಅಘೋರಿಗಳು ಇದನ್ನು ಹೇಳ್ತಾ ಇದ್ದಾರೆ. ಸೊ ಅಘೋರಿ ಅಮ್ಮನವರು ನಮ್ಮೊಟ್ಟಿಗೆ ಇದ್ದಾರೆ. ಇನ್ನು ಅಘೋರಿ ಅಮ್ಮನವರನ್ನ ನೀವು ನೇರವಾಗಿ ಭೇಟಿಯಾಗಬೇಕು, ನಿಮ್ಮ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅನ್ನೋದಾದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇನ್ನು ವಿರಾಮಕ್ಕಿಂತ ಮುಂಚಿತವಾಗಿ ಭೈರವ ಹೋಮದ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ಈ ಭೈರವ ಹೋಮ ಅಂದರೆ ಏನು, ಇನ್ನು ಯಾವ ಸ್ಥಳದಲ್ಲಿ ಇದನ್ನು ಆಯೋಜಿಸಬಹುದು, ಇದ್ರ ಕುರಿತಾಗಿ ನಾವು ತಿಳ್ಕೊಂಡಿದ್ದಾಯಿತು. ಇನ್ನು ಯಾವ ವಯಸ್ಸಿನ ವಯೋಮಿತಿ ಇರುವಂಥವರು ಈ ಭೈರವ ಹೋಮದಲ್ಲಿ ಪಾಲ್ಗೊಳ್ಬಹುದು ಅಮ್ಮ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಅಮ್ಮ, ಇದಕ್ಕೆ ವಯಸ್ಸಿನ ವಯೋಮಿತಿ ಏನಿಲ್ಲ, ಆದರೆ ಗರ್ಭಿಣಿ ಸ್ತ್ರೀಯರು ಅದು ಮುಖ್ಯವಾಗಿ ಬರಬಾರ್ದು. ಯಾಕೆಂದರೆ ತುಂಬ ಘೋರವಾಗಿರುತ್ತೆ ಈ ಹೋಮ ಮಾಡಬೇಕಾದ್ರೆ. ನಾವು ತುಂಬ ಘೋರ, ಮತ್ತು ಆ ಭೈರವನ್ನು ಆವಾಹನೆ ಆಗದಾಗ್ಲೂ ಸಹ ಒಂದು ಘೋರವಾದ ಆವಾಹನೆ ಇರುತ್ತೆ. ಆದ್ದರಿಂದ ಗರ್ಭಿಣಿ ಸ್ತ್ರೀಯರು ಮುಖ್ಯವಾಗಿ ಅವ್ರನ್ನ ನಾವು ಆ ಹೋಮಕ್ಕೆ ನಾವು ಪ್ರವೇಶ ಕೊಡೋದಿಲ್ಲ. ಇನ್ನು ಉಳಿದಿದ್ದು ಎಲ್ಲರೂ ಸಹ ಬಂದು ಆ ಭೈರವ ಹೋಮನ ಅವರು ಅಟೆಂಡ್ ಮಾಡ್ಬೋದು. ಓಕೆ, ಇನ್ನು ಭೈರವ ಹೋಮ ಮಾಡಿಸ್ಕೊಳ್ಬೇಕು ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರುವಂಥವ್ರಿಗೆ ಹೆಚ್ಚಿನದಾಗಿ ಪ್ರಾಶಸ್ತ್ಯ ಇರುತ್ತೆ ಅಂತ ಹೇಳಿದ್ರಿ. ಸೊ ಅಂಥ ಸಂದರ್ಭದಲ್ಲಿ ನಾವೀಗ ಭೈರವ ಹೋಮದಲ್ಲಿ ನಾನು ಪಾಲ್ಗೊಳ್ಬೇಕು ಅನ್ನೋದಾದರೆ ನಮಗೆ ಯಾವುದಾರ ರೀತಿಯಾದಂಥ ನಿಯಮಗಳನ್ನು ಹೇಳ್ತೀರಾ ನೀವು? ಇಲ್ಲ, ಇದಕ್ಕೆ ನಿಯಮಗಳೇನಿರೋದಿಲ್ಲ ಭೈರವ ಹೋಮೋದಕ್ಕೆ. ಭೈರವನಿಗೆ ನಾವು ಏನೇನು ಹವಿಸುಗಳನ್ನ ಕೊಡ್ತೀವಿ ಆ ಹವಿಸುಗಳನ್ನ ನಾವು ಅವ್ರಿಗೆ ನಾವು ಹೇಳ್ತೀವಿ ಯಾವ್ಯಾವುದು ಪದಾರ್ಥಗಳನ್ನ ಭೈರವನಿಗೆ ತರಬೇಕಾಗತ್ತೆ ಅಂತ. ಸೊ ಆ ರೀತಿ ಆ ಹವಿಸುಗಳನ್ನ ನಾವು ಕೊಡೋದ್ರಿಂದ ಆ ಹವಿಸುಗಳನ್ನ ಹಾಕಿ ನಾವು ಹವನ್ನ ಮಾಡ್ತೀವಿ. ಇಲ್ಲ ಅಂತಂದರೆ ಆ ಪದಾರ್ಥಗಳ ಒಂದು ಏನು ಅವಶ್ಯಕತೆಯೂ ನಮ್ಮಲ್ಲಿ ಇರುತ್ತೆ. ಸೊ ಅದನ್ನು ಅವರು ಅಲ್ಲಿ ಹವಿಸನ್ನ ಕೊಡ್ಬೋದು. ಸೊ ಇದಕ್ಕೆ ರೂಲ್ಸ್ ಏನು ಇರೋದಿಲ್ಲ, ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹವಿಸ್ ಹಾಕ್ಬೋದು. ಓಕೆ ಅಮ್ಮ, ಇನ್ನು ಭೈರವ ಹೋಮ ಅಂತ ಹೇಳಿದ್ರೆ ಸ್ವಲ್ಪ ನೀವು ಹೇಳಿದ್ರೆ ಬೇರೆ ಹೋಮಗಳಿಗಿಂತ ಇದು ತುಂಬ ಡಿಫ್ರೆಂಟ್ ಆಗಿರುತ್ತೆ ಅಂತೇಳಿ. ಈಗ ಪುಟ್ಟ ಮಕ್ಕಳನ್ನ ಈ ಒಂದು ಹೋಮಕ್ಕೆ ನೀವು ಅಲೋ ಮಾಡ್ತೀರಾ, ಹೇಗೆ? ಪುಟ್ಟ ಮಕ್ಕಳು ಅಂತಂದರೆ ಅಮ್ಮ, ಪ್ರಾರಂಭದಲ್ಲಿ ಅವ್ರಿಗೆ ಈಗ ತಂದೆ ತಾಯಿಗಳ ಜೊತೆ ಕೂತಿದ್ರೆ ಮತ್ತು ತಂದೆ ತಾಯಿಗಳು ಅದನ್ನು ಆರೈಕೆ ಮಾಡೋ ರೀತಿ ಇದ್ದರೆ ಆ ಹವನದಲ್ಲಿ ಅದಕ್ಕೇನು ತೊಂದರೆ ಆಗೋದಿಲ್ಲ. ಮಕ್ಕಳು ಇನ್ನೂ ಚಂಡಿ ಇಡ್ತಾ ಇರ್ತಾರೆ,
ಈಗ ಮಕ್ಕಳಿಗೆ ಚಂಡಿ ಹಿಡಿತು ಒಂದು ಬಾಲಗ್ರಹಗಳ ಪ್ರಯೋಗಗಳಾಗಿರುತ್ತವೆ, ಮತ್ತು ಕೆಲವು ಮಕ್ಕಳುಗಳು ಓದ್ತಾ ಇರಲ್ಲ, ಸೊ ಅವ್ರಿಗೆ ಒಂಥರ ಮಂಕು ಕವ್ದಂಗಿರುತ್ತೆ. ಸೊ ಅಂಥವ್ರು ಈ ಹವನಿಗೆ ಬಂದು ಮಕ್ಕಳನ್ನ ಕರ್ಕೊಂಡು ಬಂದರೂ ಇನ್ನೂ ತುಂಬ ಒಳ್ಳೆಯದು. ಆದರೆ ಆ ಹವನದಲ್ಲಿ ಏನು ಅಂತಂದರೆ ಹವಿಸ್ಸು ತಗೊಳ್ಳುವಾಗ, ಈಗ ನಾನು ಗರ್ಭಿಣಿ ಸ್ತ್ರೀಯರಿಗೆ ಯಾಕೆ ಹೇಳಿದೆ ಅಂತಂದರೆ, ಅವ್ರಿಗೆ ಏನಾದ್ರೂ ತುಂಬ ಅವರು ಸೂಕ್ಷ್ಮವಾಗಿರಬೇಕು. ಆ ಸಮಯದಲ್ಲಿ ಅವರು ಸೂಕ್ಷ್ಮವಾಗಿರಬೇಕು. ನಾವು ಕೊಡ್ತಾ ಇರುವಾಗ ಉಚ್ಚಾಟನೆಗೆ ಮತ್ತು ಆ ಮಂತ್ರಕ್ಕೆ ಏನಾದರೂ ಅವರು ಭಯ ಪಟ್ಟರೆ ಮಗುಗೆ ಎಫೆಕ್ಟ್ ಅಂತ ಅಷ್ಟೇ. ಈ ಮಕ್ಕಳುಗಳು ಈ ಹವನಕ್ಕೆ ಕರ್ಕೊಂಡು ಬಂದರೆ ಏನು ತೊಂದರೆ ಇಲ್ಲ, ಇನ್ನೂ ಒಳ್ಳೆಯದು. ಅವ್ರಿಗೆ ಏನಾಗುತ್ತೆ ಅಂದರೆ ಒಂದು ನಾಲೆಡ್ಜ್ ಇಂಪ್ರೂವ್ಮೆಂಟ್ಸ್ಗೆ ಮತ್ತು ಒಂದು ನರಗಳ ಶಕ್ತಿ, ಅವ್ರಿಗೆ ಒಂದು ಜ್ಞಾಪಕ ಶಕ್ತಿ, ಇದು ಕಂಪನ ಇನ್ನೂ ಜಾಸ್ತಿ ಆಗುತ್ತೆ, ಮತ್ತು ಅವರಿಗೆ ಶಕ್ತಿ ಇನ್ನೂ ಜಾಸ್ತಿ ಆಗುತ್ತೆ, ಜ್ಞಾಪಕ ಶಕ್ತಿನೂ ಜಾಸ್ತಿ ಆಗುತ್ತೆ. ಓಕೆ ಅಮ್ಮ, ಇನ್ನು ಮಾಮೂಲಿ ನಾವು ಹೋಮ ಹವನಗಳಿಗೆ ಕೂರಿದಾಗ ಉಪವಾಸ ಇರುವಂಥದ್ದು ಅಥವಾ ನಾನ್ ವೆಜಿಟೇರಿಯನ್ ಆಗಿದ್ದರೆ ವೆಜಿಟೇರಿಯನ್ ಫುಡ್ಡನ್ನು ಯೂಸ್ ಮಾಡಿ ಆಮೇಲೆ ಹೋಮಕ್ಕೆ ಕೂರುವಂಥದ್ದು, ಮಡಿ ಮೈಲಿಗೆ ಇದನ್ನೆಲ್ಲ ನಾವು ಪಾಲಿಸ್ತೀವಿ. ಸೊ ನಿಮ್ಮ ಬಳಿ ಬಂದಾಗ ಈ ಭೈರವ ಹೋಮದಲ್ಲಿ ಯಾವ ರೀತಿಯಾಗಿ ನೀವು ಹೇಳ್ತೀರಾ? ಮುಖ್ಯವಾಗಿ ಅಮ್ಮ ಇದರಲ್ಲಿ ಉಪವಾಸ ಹೇಳೋದಿಲ್ಲ. ಯಾಕೆಂದರೆ ಬೀಜಾಕ್ಷರಿಗಳ ಜೊತೆ ನಾವು ಹೋಮ ಮಾಡ್ತಾ ಇರೋದನ್ನು ಅದು ಸ್ವೀಕಾರ ಮಾಡ್ಕೊಳ್ಳೋದಕ್ಕೆ ಶಕ್ತಿ ಬೇಕು ಒಂದು. ಅದೇ ರೀತಿ ನಾನ್ ವೆಜ್ಜು ನಾವು ಭೈರವನಿಗೆ ಈ ಭೈರವ ಹೋಮ ಮಾಡ್ತಾ ಇರುವಾಗ ಅವರು ಒಂದು ನಾವು ಆವಾಹನೆ ಮಾಡೋದ್ರ ಮುಖಾಂತರ ಇರುತ್ತೆ ಅವ್ರಿಗೆ. ಸೊ ಅವರು ನಾನ್ ವೆಜ್ ತಿಂದು ಬರ್ಬೋದು, ಆ ಥರ ಇರೋದ್ರೂ ಅದು ಅತಿಯಾಗಿ ಏನು ನಾವು ಅದಕ್ಕೆ ಏನಂದರೆ ಆವಾಹನೆ ಮಾಡುವಾಗ ಭೈರವ ಒಂದು ಗಣಗಳಿಗೆ ನಾವು ನಾನ್ ವೆಜ್ಗಳನ್ನ ಕೊಡ್ತಾ ಇರ್ತೀವಿ. ಸೊ ಈ ಭೈರವ ನಾನ್ ವೆಜ್ ತಿನ್ನಲ್ಲ. ಸೊ ಅದರಿಂದ ನಾನ್ ವೆಜ್ನು ಆದಷ್ಟು ಅವರು ಅವಾಯ್ಡ್ ಮಾಡಿ ಬರಬೇಕಾಗತ್ತೆ. ಇಲ್ಲ ನಾವು ನಾನ್ ವೆಜ್ ತಿಂದೇ ಬರ್ತೀನಿ ಅಂತ ಹಠ ಮಾಡಿ ಬಂದರೆ ಆ ಶಕ್ತಿನ ಅವರು ತಡ್ಕೊಳ್ಳೋ ಅನ್ನೋದು ಒಂದು ಶಕ್ತಿ ಬೇಕು. ಸೊ ಅದು ಇರುತ್ತೆ ಇದರಲ್ಲಿ. ಏನು ಅಂತಂದರೆ ಸಾತ್ವಿಕ ಆಹಾರ ಅಂದರೆ ಏನು, ರಾಜಸಿಕ ಆಹಾರಕ್ಕೆ ಏನು ಮಾಡಬೇಕು, ಇದರದ್ದು ಎಲ್ಲ ಒಂದು ಪದ್ಧತಿ ಇರುತ್ತೆ. ಅದರಿಂದ ಪೂಜಾ ಅಂತಂದರೆ ಒಂದು ಮುಖ್ಯವಾಗಿ ಸಾತ್ವಿಕವಾಗಿ ಬಂದರೆ ಒಳ್ಳೆಯದು. ಅವರು ಆಹಾರ ಸೇವನೆ ಮಾಡಿ ಬಂದರೆ ಒಳ್ಳೆಯದು. ಅಂದರೆ ಹಸಿಕೊಂಡು ಅವರು ಕೂತ್ಕೊಂಡು ಹವನ ಮಾಡೋಕ್ಕಾಗಲ್ಲ. ಸೊ ಆಹಾರ ಸೇವನೆ ಮುಖ್ಯವಾಗಿ ನಾವು ಹೇಳ್ತೀವಿ. ಅದರಲ್ಲಿ ಸಾತ್ವಿಕತೆ ಜಾಸ್ತಿ ಇದ್ದರೆ ಒಳ್ಳೆಯದು. ಓಕೆ, ಇನ್ನು ಈ ಹೋಮ ಎಷ್ಟು ಸಮಯ ತಗೊಳ್ಳುತ್ತೆ ಅಂತ? ಇದು ನಾವು ಹವಿಸ್ಸು ಕೊಡೋದ್ರ ಮುಖಾಂತರ ಇರುತ್ತೆ. ನಾವು ಈಗ ಎಷ್ಟು ಹವಿಸ್ಗಳನ್ನ ಕೊಡಬೇಕಾಗತ್ತೆ, ಮತ್ತು ಅಲ್ಲಿ ಜನಗಳಿಗೆ ಎಷ್ಟು ಜನಗಳು ಅಲ್ಲಿ ಭಾಗಿಯಾಗಿರ್ತಾರೆ ಅಷ್ಟು ಜನಕ್ಕೆ ಆ ಹೋಮದ ಸ್ಪ್ರೆಡ್ ನಾವು ಕೊಡಬೇಕಾಗತ್ತೆ. ಅದ್ರ ಕಂಪನನ ಅಷ್ಟು ಪ್ರದೇಶಕ್ಕೆ ಹರಡಬೇಕಾಗತ್ತೆ. ಸೊ ಅದರಿಂದ ಇದಕ್ಕೂ ಧನ್ವಂತ್ರಿಗಳ ಉಪಯೋಗನೂ ಮಾಡ್ಕೊತೀವಿ. ಯಾವ್ಯಾವ ಧನ್ವಂತ್ರಿಗಳನ್ನ ಭೈರವನಿಗೆ ಕೊಡ್ತೀವಿ, ಯಾವ್ಯಾವ ಭೂತಾಳೆಗಳನ್ನ ಹಾಕ್ತೀವಿ, ಮತ್ತು ಗಿಡಮೂಲಿಕೆಗಳನ್ನ ಹಾಕ್ತೀವಿ. ಅದೇ ರೀತಿ ನಾವು ಈಗ ಭೈರವನಿಗೆ ಹವಿಸ್ಕೊಡ್ಬೇಕಾದ್ರೆ ಮುಖ್ಯವಾಗಿ ನಾವು ಕಾಲಭೈರವನಿಗೆ ಮದ್ಯ ಸೇವನೆ ಅಂದರೆ ಡ್ರಿಂಕ್ಸ್ ಹಾಕ್ತೀವಿ. ಆ ಮದ್ಯ ಸೇವನೆ ಮದ್ಯ ಭೈರವನಿಗೆ ಬೇಕೇ ಬೇಕು. ಸೊ ಇದೆಲ್ಲ ಯಾಕೆ ಉಪಯೋಗಿಸ್ತೀವಿ ಅನ್ನೋದನ್ನು ಒಂದು ತತ್ವ ಇದೆ. ಆ ತತ್ವದ ಮುಖಾಂತರ ಡ್ರಿಂಕ್ಸ್ ಹಾಕಿ ನಾವು ಹವನ ಮಾಡೋದು ಮುಖ್ಯ ಇದರಲ್ಲಿ. ಸೊ ಅದರಿಂದ ಅದ್ರ ಪ್ರಕಾರ ಹವಿಸ್ಗಳನ್ನ ಕೊಟ್ಕೊಂಡು ಹೋಗ್ತೀವಿ. ಇದು ನಮಗೆ 108 ಹವಿಸ್ಸು ಮತ್ತು 1000 ಹವಿಸ್ಸು ಆ ಥರ ಇರುತ್ತೆ. ಸೊ ಅದನ್ನು ಮಾಡೋದಕ್ಕೆ ಅಂತ ನಮಗೆ ಒಂದು ಇಷ್ಟು ಗಂಟೆಗಳ ಕಾಲ ಅಂತ ತೊಗೊಂಡಾಗ ಅಷ್ಟು ಗಂಟೆಯಲ್ಲಿ ಎಷ್ಟು ಹವಿಸ್ಗಳನ್ನ ಕೊಡೋಕ್ಕಾಗುತ್ತೆ ಅಷ್ಟು ಹವಿಸ್ಸು ಹೆಚ್ಚಾಗಿ ಕೊಡ್ತೀವಿ. ಓಕೆ, ಇನ್ನು ಅಮ್ಮ, ಜನಸಾಮಾನ್ಯರಲ್ಲಿ ಕೆಲವೊಂದು ಪ್ರಶ್ನೆಗಳಿವೆ. ಸೊ ಅವರ ಪರವಾಗಿ ನಾನೇ ಕೇಳೋದಾದರೆ, ಸೊ ನೀವು ಶಿವನ ಆರಾಧಕರಾಗಿರ್ತೀರ, ಶಿವ ಸ್ಮಶಾನವಾಸಿ ಆಗಿರೋದ್ರಿಂದ ನೀವು ಕೂಡ ಆ ಸ್ಥಳ ಬಹಳ ಪವಿತ್ರ ಅಂತ ನಂಬುತ್ತೀರಾ. ಸೊ ಇದ್ರ ಬಗ್ಗೆ ಹೇಳೋದಾದರೆ ಜನಸಾಮಾನ್ಯರಿಗೆ ತಪ್ಪು ತಿಳುವಳಿಕೆ ಇದೆ ನೀವೇ ಹೇಳಿದ ರೀತಿಯಾಗಿ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಈಗ ರುದ್ರಭೂಮಿನಲ್ಲಿ ಏನು ಅಂತಂದರೆ ಸಾಧನೆ ಮಾಡೋರಿಗೆ ಮತ್ತು ಯಾವುದೇ ರೀತಿಯಾಗಿ ಅವರು ಒಂದು ಶಿವನ ಒಂದು ಅನುಷ್ಠಾನ ಮಾಡೋರಿಗೆ ರುದ್ರಭೂಮಿ ಬಂದು ದೇವಸ್ಥಾನ ಇದ್ದಾಗೆ. ಈಗ ನಮಗೆಲ್ಲ ಅದೇ ದೇವಸ್ಥಾನ ಆಗಿರುತ್ತೆ. ಅದರಿಂದ ನಾನು ಮೊದಲೇ ಹೇಳ್ದಂಗೆ ಪ್ರವೇಶ ಮುಖ್ಯ. ಯಾವಾಗ ನಾವು ಪ್ರವೇಶ ಮಾಡ್ತೀವಿ, ಪ್ರವೇಶ ಮಾಡುವಾಗ ಅಲ್ಲಿ ರುದ್ರಭೂಮಿನಲ್ಲಿ ಯಾರ್ಯಾರನ್ನ ನಾವು ಅಲ್ಲಿ ಪೂಜೆ ಕೊಟ್ಟು ಅವರ ಒಪ್ಪಿಗೆ ತಗೊಂಡು ರುದ್ರಭೂಮಿ ಒಳಗಡೆ ಹೋದರೆ ಯಾವುದೇ ತೊಂದರೆ ಇರೋದಿಲ್ಲ, ನಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಈಗ ಹರಿಶ್ಚಂದ್ರನಿಗೆ ನಮಸ್ಕಾರ ಮಾಡಿ ಹೋಗಬೇಕು, ಗಣಗಳಿಗೆ ನಮಸ್ಕಾರ ಮಾಡಬೇಕು, ಈ ರೀತಿ ಪ್ರೊಟೆಕ್ಷನ್ ತೊಗೊಂಡು ಹೋಗಬೇಕು. ಅದರಿಂದ ರುದ್ರಭೂಮಿನಲ್ಲಿ ಎಲ್ಲರೂ ಮಾಡೋದಕ್ಕಾಗಲ್ಲ. ಅವರು ಹೋಗೋದಕ್ಕೆ ಬರೋದಕ್ಕೆ ಅಲ್ಲಿ ಮುಖ್ಯವಾಗಿ ಗುರು ಇರಬೇಕು. ಸ್ಮಶಾನ ಸಾಧನೆ ಮಾಡಿರ್ತಕ್ಕಂಥವ್ರು ಇರಬೇಕಲ್ಲಿ, ಆಗ ಮಾತ್ರ ಪ್ರವೇಶ ಮಾಡಬೇಕು ಅವರು. ಇಲ್ಲದೆ ಹೋದರೆ ಕಷ್ಟ ಆಗುತ್ತೆ.
ಓಕೆ ಅಮ್ಮ, ಇನ್ನು ಕೊನೆಯದಾಗಿ ದೀಕ್ಷೆ ಬಗ್ಗೆ ಮಾತಾಡೋದಾದರೆ ಯಾರಿಗಾದ್ರೂ ಈಗ ಅಘೋರಿಗಳಾಗಬೇಕು ಅನ್ನೋಂಥದ್ದಿದ್ರೆ ಯಾವ ರೀತಿ ದೀಕ್ಷೆನ ನಿಮ್ಮ ಬಳಿ ನಾವು ತಗೊಳ್ಬೋದು, ಹಾಗೆ ಇದಕ್ಕೆ ಏಜ್ ಲಿಮಿಟ್ ಅಂತ ಏನಾದರೂ ಇದೆಯಾ? ಏಜ್ ನಾವು ಈಗ ಅವರಿಗೆ ಮಂತ್ರ ಒಂದು ಕಲಿಯೋವಂಥ ಶಕ್ತಿ ನಾನು 8 ವರ್ಷದಿಂದ 9 ವರ್ಷದ ಮಕ್ಕಳಿಂದ ನಾನು ಪ್ರಾರಂಭ ಮಾಡಿದ್ದೀನಿ. ಸೊ ಅವ್ರಿಗೆ ಏಜ್ ಲಿಮಿಟ್ಸ್ ಇರೋದಿಲ್ಲ. ಸೊ ಅದು ದೀಕ್ಷೆ ತೊಗೊಳೋದಕ್ಕೆ ಏಜ್ ಲಿಮಿಟ್ಸ್ ಇಲ್ಲ. ಮತ್ತು ಅದನ್ನು ಕಲಿಬೇಕಾದ್ರೆ ಮೊದಲು ನಾವು ಹೇಳ್ದಂಗೆ ಗುರು ದೀಕ್ಷೆ ಪ್ರಪ್ರಥಮವಾಗಿ ಗುರು ಸಂಪ್ರದಾಯನ ಹೇಳ್ಕೊಂಡು ಬರ್ತೀವಿ. ಗುರು ಸೇವೆ ಹೇಗೆ ಮಾಡಬೇಕು, ಗುರು ಮಂತ್ರ ಹೇಗೆ ಜಪ ಮಾಡಬೇಕು, ಮತ್ತು ನಾಮ ದೀಕ್ಷೆ ನಾಮ ಮಂತ್ರಗಳನ್ನ ಯಾವ ರೀತಿ ಜಪ ಮಾಡಬೇಕು. ಅದಾದ ನಂತರ ದೈವ ದೀಕ್ಷೆ ಅಂದರೆ ಯಾವ ದೇವ್ರನ್ನ ಇವರು ಜಪ ಮಾಡಿದ್ರೆ ಇವ್ರಿಗೆ ಹೊಲಿಯುತ್ತೆ, ಅವ್ರ ಮನೆ ದೇವ್ರು ಯಾವುದಾಗಿದೆ ಇದನ್ನು ನೋಡಿಕೊಂಡು ದೀಕ್ಷೆಗಳನ್ನ ಕೊಡ್ತೀವಿ. ಕೊನೆ ಘಟ್ಟಕ್ಕೆ ಅವ್ರು ತಲುಪೋ ಅಷ್ಟೊತ್ತಿಗೆ ಅಷ್ಟು ಸಾಧನೆ ಮಾಡಬೇಕಾಗತ್ತೆ. ಇವಾಗ ಅವ್ರನ್ನ ಅಘೋರಿ ಆಗಬೇಕು ಅಂತ ಬಂದವರು ಅಘೋರಿ ಸಾಧಕ ಆಗಿರ್ತಾರೆ. ಅಘೋರಿ ಸಾಧನೆ ಮಾಡಿದ ಮೇಲೆ ಅಘೋರಿ ಆಗ್ತಾರೆ. ಅಘೋರಿ ಎಲ್ಲ ಆದಮೇಲೆ ಅಘೋರ ಆಗ್ತಾರೆ ಅವರು. ಈ ರೀತಿ ಘಟ್ಟಗಳಿರುತ್ತವೆ. ಪ್ರಥಮವಾಗಿ ಗುರು ದೀಕ್ಷೆಯಿಂದ ಪ್ರಾರಂಭ ಆಗುತ್ತೆ. ಹಾಗಿದ್ರೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನಿಮ್ಮ ಬಳಿ ಬಂದರೆ ನಿಮ್ಮಿಂದ ನಾವು ದೀಕ್ಷೆನ ತಗೊಳ್ಬೋದು. ಇದರಲ್ಲಿ ಭಯ ಪಡೋದಿಲ್ಲ. ನಾನು ಹೇಳ್ದಂಗೆ ಅಘೋರಿ ಆಗ್ಬಿಡ್ತಾರೆ, ಮದುವೆ ಮಾಡ್ಕೊಳ್ಳಲ್ಲ, ಮತ್ತು ಸನ್ಯಾಸಿ ಆಗ್ಬಿಡ್ತಾನೆ, ಇಲ್ಲ ಇವ್ನು ಹಿಂಗೆ ಆಗ್ಬಿಟ್ಟು ಸೊಸೈಟಿನಲ್ಲಿ ಅವ್ರನ್ನ ಒಂಥರ ವಿಚಿತ್ರವಾಗಿ ನೋಡ್ತಾರೆ, ನನ್ನ ಮಗ ಅಘೋರಿ ಆ ಥರ ತಪ್ಪು ಕಲ್ಪನೆ ಇರಬಾರ್ದು. ಈಗ ಸನಾತನ ಧರ್ಮದ ಒಂದು ಕಲಿಕೆಗೆ ಯಾವುದೇ ರೀತಿಯ ಒಂದು ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಈ ಕಲಿಬೇಕು ಅಂತಂದವ್ರಿಗೆ ಧೈರ್ಯವಾಗಿ ಮೊದಲು ಅವರು ಗುರು ಸಂಪ್ರದಾಯದಿಂದ ಪ್ರಾರಂಭ ಮಾಡಿ ಅಲ್ಲಿಂದ ಅವ್ರಿಗೆ ನಾವು ಹೇಳ್ಕೊಡ್ತೀವಿ. ಇದರಲ್ಲಿ ಏನಿದ್ರು ನಾವು ಧರ್ಮದ ಬಗ್ಗೆ ಮತ್ತು ಒಂದು ಗುರು ಸಂಪ್ರದಾಯಗಳ ಬಗ್ಗೆ. ಈಗ ನವನಾಥರುಗಳು ಯಾರಿಗೂ ಗೊತ್ತಿಲ್ಲ. ಈ ಕಡೆ ನಮ್ಮ ದಕ್ಷಿಣ ಭಾಗದಲ್ಲಿ ನವನಾಥ ಸಂಪ್ರದಾಯ, ನಮ್ಮದು ನಾಥ ಸಂಪ್ರದಾಯ. ಅದರಲ್ಲಿ ನವನಾಥರು ಯಾರು, ನವನಾಥರು ಯಾಕೆ ಬಂದರು ಇದು ಗೊತ್ತಿಲ್ಲ. ದತ್ತಾತ್ರೇಯ ಎಲ್ಲರಿಗೂ ದತ್ತಾತ್ರೇಯ ಗೊತ್ತಿಲ್ಲ. ಸೊ ದತ್ತಾತ್ರೇಯ ಮೂಲ ಗುರು. ಸೊ ಅವರಾದ ನಂತರ ಯಾರ್ಯಾರು ಬಂದರು ಇದನ್ನೆಲ್ಲ ನಾವು ತಿಳುವಳಿಕೆ ಮತ್ತು ಈ ಒಂದು ಗುರು ಸಂಪ್ರದಾಯದ ಒಂದು ಅರಿವನ್ನು ಕೊಡ್ತೀವಿ, ಪ್ರಾಕ್ಟೀಸ್ ಕೊಡ್ತೀವಿ. ಅದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇನ್ನು ನಾವು ದೀಕ್ಷೆ ತಗೊಂಡ ನಂತರ ನಮ್ಮ ವೇಷಭೂಷಣವನ್ನು ಏನಾದ್ರು ನಾವು ಚೇಂಜ್ ಮಾಡ್ಕೊಳ್ಬೇಕಾ? ಈಗ ನಿಮ್ಮಂತೆಯೇ ನಾವು ಆಗಬೇಕಾಗತ್ತಾ ಅಥವಾ ಹೇಗೆ? ಇದು ಮೊದಲು ನಾನು ಹೇಳಿದ್ದೆ ಏನಂದರೆ ಮಂತ್ರ ದೀಕ್ಷೆಗೆ ಒಂದು ಕಲರ್ ಅವ್ರು ಹಾಕೋಬೇಕಾಗತ್ತೆ. ಮತ್ತು ಈಗ ಇನ್ನೊಂದು ಜಿಜ್ಞಾಸು ದೀಕ್ಷೆ ಅಂತ ಬರುತ್ತೆ. ಜಿಜ್ಞಾಸಿಗೆ ನಾವು ಯೆಲ್ಲೋ ಕಲರ್ ಹಾಕಿಸ್ತೀವಿ, ಮಂತ್ರ ದೀಕ್ಷೆಗೆ ವೈಟ್ ಕಲರ್ ಹಾಕಿಸ್ತೀವಿ. ಮತ್ತು ಅವರು ಕರ್ಮ ದೀಕ್ಷೆ ಇರುತ್ತೆ, ಅದಕ್ಕೆ ನಾವು ಆರೆಂಜ್ ಕಲರ್ ಹಾಕಿಸ್ತೀವಿ. ಈ ರೀತಿ ಒಂದೊಂದು ಮಂತ್ರನ ತೊಗೊಂಡು ಜಪ ಮಾಡಬೇಕಾದ್ರೆ ಕಲರ್ ಬಟ್ಟೆ ಹಾಕ್ಕೊಂಡಾಗ ಆ ಎನರ್ಜಿಗಳನ್ನ ನಾವು ರಿಸೀವ್ ಮಾಡ್ತೀವಿ ಅಂತ. ಕೊನೆ ಘಟ್ಟಕ್ಕೆ ಬ್ಲ್ಯಾಕ್ ಕಲರಿಗೆ ಬರ್ತಾರೆ, ಶೂನ್ಯ. ಸೊ ಬ್ಲ್ಯಾಕ್ ಕಲರಿಗೆ ಬರೋ ಅಷ್ಟೊತ್ತಿಗೆ ಪೂರ್ತಿ ಸಾಧನೆ ಆಗಿರುತ್ತೆ ಅವ್ರಿಗೆ. ಮತ್ತು ಗುರು ಅನುಯಾಯಿ ಆಗಿದ್ದವರು, ನಾನು ಗುರು ಥರನೇ ಇರಬೇಕು ಅಂದವರು ಪ್ರಾರಂಭದಿಂದಲೇ ಬ್ಲ್ಯಾಕ್ ಡ್ರೆಸ್ ಹಾಕ್ತಾರೆ. ನನಗೆ ಯಾವುದೂ ರಿಸ್ಟ್ರಿಕ್ಷನ್ಸ್ ಇಲ್ಲ, ನನ್ನ ಗುರು ಹೇಗಿರ್ತಾನೋ ನಾನು ಆಗಿರ್ತೀನಿ ಅಂದಾಗ ಗುರು ಯಾವ ರೀತಿ ಇರ್ತಾನೋ ಆ ರೀತಿಗೆ ಬ್ಲ್ಯಾಕು. ಆದ್ದರಿಂದ ಏನು ಅವ್ರ ತೊಂದರೆ ಆಗೋದಿಲ್ಲ. ಮತ್ತು ಸಾಧನೆ ಮಾಡುವಾಗ ಮಾತ್ರ ಆ ಕಲರ್ ಹಾಕೋಬೇಕಾಗತ್ತೆ. ಆನಂತರ ಅವರು ದಿನನಿತ್ಯ ರುಟೀನ್ ಅವರು ಉಡುಪುಗಳನ್ನ ಹಾಕೋತಾರೆ, ಅದನ್ನು ಅವ್ರು ಹಾಕೋಬೋದು. ಸಾಧನೆ ಕೂತಾಗ ಮಾತ್ರ ನಾವು ಯಾವ ರೀತಿ ಈಗ ನಾವು ಮಡಿ ಪಂಚೆನೇ ಹುಡ್ಕೋಬೇಕು, ಗರ್ಭಗುಡಿಗೆ ಹೋಗಬೇಕಾದ್ರೆ ಇದೇ ರೀತಿ ಹೋಗಬೇಕು ಅಂತ ಇರುತ್ತೆ. ಅದೇ ರೀತಿ ಸಾಧನೆಗೂ ಇರುತ್ತೆ. ಸಾಧನೆಗೆ ಹೋಗ್ಬೇಕಾದ್ರೆ ಆ ಬಟ್ಟೆ ಹಾಕ್ಕೊಂಡು ಆ ಥರ ಒಂದು ಆಸನ ಹಾಕ್ಕೊಂಡೇ ಕೂತ್ಕೋಬೇಕಾಗತ್ತೆ. ಓಕೆ ಅಮ್ಮ, ಇನ್ನು ಕೊನೆಯದಾಗಿ ವೀಕ್ಷಕರಿಗೆ ಒಂದು ಮೆಸೇಜ್ ಅಂತ ಕೊಡೋದಾದರೆ? ನಾನು ಎಲ್ಲರಿಗೂ ಹೇಳೋದು ಇಷ್ಟೇ. ಈಗ ನಮಗೆ ಏನು ಅಂತಂದರೆ ಈಗ ಸಂಪ್ರದಾಯಗಳ ಬಗ್ಗೆ ಮತ್ತು ಪೂಜಾ ವಿಧಾನಗಳ ಬಗ್ಗೆ, ಹವನಗಳ ಬಗ್ಗೆ, ಗುರುಗಳ ಬಗ್ಗೆ, ಗುರುವಿನ ಒಂದು ಉಪಯೋಗದ ಬಗ್ಗೆ ಈ ವಿಷಯಗಳನ್ನ ತಿಳಿಸಕ್ಕಂಥದ್ದು. ಮತ್ತು ಈ ಅಘೋರಿಗಳು ಏನು ಮಾಡ್ತಾ ಇರ್ತಾರೆ, ಅಘೋರಿಗಳು ಏನು ಕೆಲವ್ರಿಗೆಲ್ಲ ತಪ್ಪು ಅಭಿಪ್ರಾಯಗಳಿರೋದನ್ನು ನಾವು ಅಘೋರಿ ಅಂದರೆ ಅವರೆಲ್ಲ ಇವರು ಅಂತ ತಿಳಿಸ್ಕೊಡೋದು ನಮ್ಮ ಅಭಿಪ್ರಾಯ. ಸೊ ಅದನ್ನು ತಿಳಿಸ್ಬೇಕು ಅಂತಲೇ ನಾವು ಬಂದಿರೋದು. ಅದರಲ್ಲೂ ಮಹಿಳೆಯರಿಗೆ ಯಾವುದೇ ಒಂದು
ಮಹಿಳೆಯರು ಅಲ್ದಲೇ ಬೇರೆ ಒಂದು ಗಂಡು ಸಮಾಜದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಾಮೀಜಿ ಯಾರನ್ನೇ ಹೋದರೆ ಒಂದು ಏನಾದರೂ ಕೇಳಬೇಕಾದ್ರೆ ಮುಜುಗರ ಇರುತ್ತೆ ಅವ್ರಿಗೆ. ಸೊ ಅವ್ರಿಗೆ ಮಹಿಳೆಯರು ಎಸ್ಪೆಷಲಿ ಏನಾದರೂ ಒಂದು ಹಂಚ್ಕೋಬೇಕು ಹೇಳ್ಕೋಬೇಕು ಅಂತಂದರೆ ನಮ್ಮ ಹತ್ರ ಬಂದು ಹೇಳ್ಕೊಳ್ಳೋಕ್ಕೆ ಅನುಕೂಲ ಆಗಲಿ ಮತ್ತು ಅವ್ರ ಕಷ್ಟನ ಪರಿಹಾರ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾವು ಬೆಳಕಿಗೆ ಬಂದಿರೋದು. ಸೊ ಇದನ್ನು ಉಪಯೋಗ ಮಾಡ್ಕೊಳ್ಳಿ, ನಾವು ಪಡೆದಿರ್ತಕ್ಕಂಥ ನಾವು ಗಳಿಸಿರ್ತಕ್ಕಂಥ ಗುರುದು ಒಂದು ವಿದ್ಯೆನ ದಾರಿ ಎರೆಯೋದಕ್ಕೆ ಎಲ್ಲರೂ ಸಹ ಕಲಿಯೋದಕ್ಕೆ ಮುಂದೆ ಬರಲಿ ಅನ್ನೋದು ನನ್ನ ಆಸೆ. ಓಕೆ ಅಮ್ಮ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರವನ್ನು ನಮಗೆ ತಿಳಿಸಿದ್ದೀರಾ. ಧನ್ಯವಾದಗಳು. ಧನ್ಯವಾದ. ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಅಘೋರಿಗಳ ಕುರಿತಾಗಿ, ಅಘೋರಿಗಳು ಮಾಡುವಂಥ ಹೋಮ ಹವನಗಳ ಕುರಿತಾಗಿ, ಜೊತೆಗೆ ನಿಮ್ಮ ಸಮಸ್ಯೆಗೆ ಸೂಕ್ತವಾದಂತಹ ಸಲಹೆ ಸೂಚನೆ ಹಾಗೆ ಪರಿಹಾರಗಳು ಬೇಕು ಅಂದರೆ ಯಾವ ರೀತಿಯಾದಂತಹ ಹೋಮಗಳಲ್ಲಿ ನೀವು ಪಾಲ್ಗೊಳ್ಳಬಹುದಾಗಿದೆ, ಹೇಗೆ ಪಾಲ್ಗೊಳ್ಳಬೇಕಾಗತ್ತೆ, ಅದರ ರೀತಿ ರಿವಾಜುಗಳು ಯಾವ ರೀತಿಯಾಗಿರುತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಿದ್ದೀವಿ. ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು.